ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿರು ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಏನು ಹೇಳಲಿಲ್ವಾ? ತುಂಬಾ ಹೇಳಿದ್ರು. ಏನೇನ್ ಹೇಳ್ದ? ಅವ್ರಿಗೆ ಒಂದ್ ಕ್ಷಣ ನನ್ ಬಿಟ್ಟಿರಕ್ಕಾಗಲ್ಲ, ನಾನ್ ಯಾವಾಗ್ಲೂ ಅವ್ರ ಜೊತೆನೇ ಇರ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಸೌಂದರ್ಯ ಏನು ಹೇಳಿದ್ಲು? ಅವರು ತುಂಬಾ ಖುಷಿಯಾಗಿದ್ದಾರೆ, ಬೇಕಿದ್ರೆ ಅವ್ರನ್ನೇ ಕೇಳಿ. ಸೊಕ್ಕು, ಈ ಸಿಚುವೇಶನ್ ಅಲ್ಲಿ ನನಗೊಂದು ಕೃಷ್ಣನ್ ಸಂದೇಶ ಹೇಳಬೇಕು ಅನಿಸ್ತಿದೆ. ಏನು? ಸತ್ಯ ಅಸತ್ಯದ ವಿರುದ್ಧ ಹೋರಾಡಿದಾಗೆಲ್ಲ ಸತ್ಯ ಏಕಾಂಗಿಯಾಗಿ ನಿಂತಿದ್ದಂತೆ. ಯಾಕೆ ಹೇಳು? ಯಾಕೆ? ಅಸತ್ಯದ ಜೊತೆ ಮೂರ್ಖರ ಗುಂಪೆ ಇರುತ್ತಲ್ಲ, ಅದಕ್ಕೆ. ಅಂದ್ರೆ ನಾವು ಮೂರ್ಖರು ಅಂತನಾ? ಸರಿಯಾಗಿ ಕೇಳಿಸ್ಕೋ ಸುಕ್ಕು. ಅಸತ್ಯದ ಜೊತೆ ಎಷ್ಟೇ ಜನ ನಿಂತಿದ್ರು ಕೊನೆಗೆ ಸತ್ಯನೇ ಗೆಲ್ಲೋದು. ಅದೇ ಸತ್ಯಕ್ಕಿರೋ ತಾಕತ್ತು ಅಲ್ಲ. ನೀವಿಬ್ರು ಚಿರುಗೆ ಆರತಿ ಮಾಡಬೇಕು ಅಂತಿದ್ರಿ, ನಿಮಗೆ ದೊಡ್ಡ ಮಂಗಳಾರತಿ ಆಗೋಯ್ತಲ್ಲ. ಶಾಜಿ ಅಕ್ಕ, ಇಷ್ಟ ದಿವಸ ಮದುವೆ ಆದಾಗಿಂದ ನಾನು ಯಾವತ್ತೂ ಖುಷಿಯಾಗಿರ್ಲಿಲ್ಲ, ಆದ್ರೆ ಈ ಸಲ ಮಾತ್ರ ಹಂಗಲ್ಲ, ನಾನು ತುಂಬಾ ಖುಷಿಯಾಗಿದ್ದೀನಿ. ಅದಕ್ಕೆಲ್ಲ ಕಾರಣ ನಮ್ಮ ಯಜಮಾನ್ರು. ಹೌದಾ? ಮತ್ತೆ ಯಾವಾಗ್ಲೂ ನಿಮ್ನ ನೋಡಿದ್ರೆ ಕೋಪ ಮಾಡ್ಕೊಂಡು ಬೈತಿದ್ರು, ಅದಂಗ ಅವ್ರು ನಿಮ್ ಖುಷಿಗೆ ಕಾರಣ ಆದ್ರು ಮೇಡಮ್? ಅದ್ರಲ್ಲೇ ಇರೋದಲ್ವಾ ವಿಷಯ. ಯಾಕೆ ಹೇಳಿ? ಯಾಕೆ? ನಮ್ಮ ಮನೆಯವ್ರ ಮುಂದೆ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ? ಹೌದಾ? ಹೌದು ಅಕ್ಕ, ನೀವ್ ಬರೋದಕ್ಕೆ ಕಾಯ್ತಿದ್ದೆ. ಅವಾಗ ಜಾಜಿ ಅಕ್ಕ ಹೇಳಿದ್ರು ನೀವೇನೋ ಕೆಲ್ಸದಿಂದ ಬಂದಿಲ್ಲ ಅಂತ. ನೀನ್ ಬರ್ತೀಯ ಅಂತ ಗೊತ್ತಾಗಿ ಬೇಗ ಬಂದೆ. ಅದೇನೋ ನಿಮ್ ಯಜಮಾನ್ರ ಬಗ್ಗೆ ಹೇಳ್ತಿದ್ದೆ. ಹೌದು ಅಕ್ಕ, ಅವ್ರು ಹೆಂಗ್ ಇಲ್ಲಿರ್ತಾರೋ ಹಂಗಲ್ಲರೇ ಇರ್ಲಿಲ್ಲ ಗೊತ್ತಾ? ಹೌದಾ? ಮತ್ತೆ ಇನ್ಯಾವ ತರ ಇದ್ದ? ಮನೆ ಕಕ್ಕ ಹಳ್ಳಿಯನ್ ತರ ಇದ್ರು. ಹೌದಾ? ಏನ್ ಮಾಡ್ದ? ನಮ್ ತೋಟ ಎಲ್ಲ ಓಡ್ಬೇಕು, ಬೇಗ ಬನ್ನಿ. ಯಾವನ ನೀನು? ಇದೇನಿದು ಇಷ್ಟು ದೊಡ್ಡ ಎಲೆ? ಭೂಮಿದೂಟ ರೆಡಿ ಮಾಡಿದೀವಿ. ಭೂಮಿದೂಟನ? ಗಂಡ ಹೆಂಡತಿ ಒಟ್ಟಿಗೆ ಕೂತು ಒಬ್ರಿಗೊಬ್ರು ಪ್ರೀತಿಯಿಂದ ಊಟ ಮಾಡಿಸೋದನ್ನೇ ಭೂಮಿದೂಟ ಅನ್ನೋದು. ಒಂದ್ 5 ಮಾರು ಕಟ್ಟಿ. 5 ಮಾರ? ಶಾಸ್ತ್ರ. ಹೂ ಜಾಸ್ತಿ ಇದ್ರೆ ಒಳ್ಳೇದಲ್ವಾ? ನಿನ್ನ ಜೀವನದಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗ್ತಿದೆ ಅಂದ್ರೆ ಎಲ್ಲ ಒಳ್ಳೇದಾಗತ್ತೆ. ನೀನೇನು ಯೋಚನೆ ಮಾಡಬೇಡ. ಚಿರು ನಿನ್ ಜೊತೆ ಮೊದಲಿದ್ದಕ್ಕಿಂತ ಇನ್ನು ಮುಂದೆ ಚೆನ್ನಾಗಿರ್ತಾನೆ ಅನ್ಸುತ್ತೆ. ಅವನಿಂದ ಖುಷಿ ಪಡ್ಕೊಳ್ಳೋ ಹಕ್ಕು ನಿನಗಿದೆ. ಯಾಕೆ ಸುಕ್ಕು ಉಳ್ಕೋತಾ ಇದೆಯಾ? ಚಿರು ಇಷ್ಟೊಂದು ಚೇಂಜ್ ಆಗ್ಬಿಟ್ನಲ್ಲ ಅಂತ ಉಳ್ಕೊಳ್ದೆ ಇನ್ನೇನ್ ಮಾಡ್ಲಿ? ಅವರು ಗಂಡ ಹೆಂಡತಿ, ಅವರಿಬ್ರು ಅನ್ಯೋನ್ಯವಾಗಿರೋದು ನೋಡಿ ನೀನ್ ಯಾಕೆ ಉಳ್ಕೋಬೇಕು?
ನನ್ನ ವಿಷಯಕ್ಕೆ ಬಂದ್ರೆ ಸರಿ ಇರಲ್ಲ. ನಿಮ್ ಪಡಗ್ ನೀವು ಸುಮ್ಮನೆ ಇದ್ಬಿಡಿ. ಅದಕ್ಕೆ ಯಾಕೆ ನಾನು ದೀಪ ಅವ್ರನ್ನ ಅವ್ರ ಊರಲ್ಲೇ ಬಿಟ್ಟು ಬರ್ತೀನಿ, ಇನ್ಮೇಲೆ ನನಗೂ ಅವ್ರಿಗೂ ಸಂಬಂಧ ಇರಲ್ಲ ಅಂತ ಹೇಳಿ ಇಲ್ಲಿಂದ ಹೊರಟಾಗ ಖುಷಿಯಾಗೆ ಕಳಿಸ್ಕೊಟ್ರಿ. ಆದರೆ ಇನ್ನೇನು ಅಲ್ಲಿ ಎಲ್ಲರ ಮುಂದೆ ವಿಷಯ ಹೇಳಬೇಕು ಅನ್ನೋವಾಗ ದೀಪ ಅವ್ರನ್ನ ನನ್ನಿಂದ ಬಿಟ್ಟಿರೋಕ್ಕಾಗಲ್ಲ ಅಂತ ಯಾಕೆ ಹೇಳ್ಸಿದ್ರಿ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಅಲ್ಲಿ ಕೇಳೋಕ್ಕಾಗಲಿಲ್ಲ, ಆದರೆ ಮನಸ್ಸು ತುಂಬ ಅದೇ ಓಡ್ತಾ ಇದೆ. ಯಾಕದ್ಕೆ ಹೇಳಿ. ನಾನು ಇದೇ ಪ್ರಶ್ನೆ ಕೇಳೋಣ ಅಂತ ಬಂದೆ. ಸೌಂದರ್ಯ, ಆ ದೀಪ ಕೆಳಗಡೆ ಜಾಜಿ ಮತ್ತೆ ಅರ್ಚನ ಗುಡ್ಡೆ ಹಾಕೊಂಡು ಏನು ನಮ್ಮ ಚಿರು ಬಗ್ಗೆ ನನ್ನ ಗಂಡ ಹಾಗೆ ಹೀಗೆ ಅಂತ ಹೇಳಿ ಹೇಳಿ ಅಟ್ಟಕ್ಕೇರಿಸ್ತಾ ಇದ್ದಾಳೆ. ನೀನ್ ನೋಡಿದ್ರೆ ಅವಳನ್ನ ಅಲ್ಲೇ ಬಿಟ್ಟು ಬರೋದನ್ನ ತಡೆದಿದೀಯ. ಯಾಕೆ ಅಂತ? ಈ ಸೌಂದರ್ಯ ಏನೇ ಮಾಡಿದ್ರು ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ಹೂನಮ್ಮ, ನನಗೆ ಚೆನ್ನಾಗಿ ಗೊತ್ತು. ಅವಳು ಮತ್ತೆ ಈ ಮನೆ ಕಾಲಿಡಲ್ಲ ಅಂತ ಎಷ್ಟು ಖುಷಿಯಾಗಿದ್ದೆ. ಇನ್ಮೇಲೆ ನಮ್ಮ ಚಿರು ಜೀವನದಲ್ಲಿ ಬೆಳಕು ಮೂಡುತ್ತೆ ಅಂದ್ಕೊಂಡಿದ್ರೆ ಅವಳಿಂದ ಮತ್ತೆ ಕತ್ಲೆನೆ ಆವರಿಸ್ಕೊಂಡಿದೆ. ನಮ್ಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅದಕ್ಕೆ ಸ್ವಲ್ಪ ಮಾತಾಡಕ್ಕೆ ಬಿಡ್ತೀರಾ ಚಿಕ್ಕಮ್ಮ? ಆಯ್ತಮ್ಮ, ಹೇಳು. ಚಿರು, ನೀನಲ್ಲಿ ಮಾತಾಡ್ತಾ ಇದ್ದಾಗ ನನಗೊಂದು ಫೋನ್ ಕಾಲ್ ಬಂತು, ನೆನಪಿದ್ಯಾ? ಹೌದು. ಅದು ನಮ್ಮ ಲಾಯರ್ ಕಾಲ್. ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಮೇಲೆ ದೀಪನ್ ಸಿಗ್ನೇಚರ್ ಬೇಕೇ ಬೇಕು ಅಂತ ಹೇಳಿದ್ರು. ಅದಕ್ಕೆ ನೀನು ಅವಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದನ್ನ ತಪ್ಪಿಸಿ ಅವಳನ್ನ ಇಲ್ಲಿ ಕರ್ಕೊಂಡು ಬರೋ ಹಾಗೆ ಮಾಡಿದೆ. ಹೌದಾ? ಹಾಗಾದ್ರೆ ದೀಪ ಯಾವ ಪೇಪರ್ಗೆ ಸೈನ್ ಮಾಡಬೇಕು? ಅದೆಲ್ಲ ನಾಳೆ ಲಾಯರ್ ಬರ್ತಾರಲ್ಲ ಆಗ ಗೊತ್ತಾಗತ್ತೆ. ಸರಿ, ಆದರೆ ಡಾಕ್ಯುಮೆಂಟ್ಸಿಗೆ ಸೈನ್ ಮಾಡಿದ ಮೇಲಾದರೂ ಅವ್ರನ್ನ ವಾಪಸ್ ಕಳಿಸ್ಬೋದಲ್ವಾ? ಖಂಡಿತ. ಆದರೆ ಅವಳನ್ನು ಯಾವಾಗ ಕಳಿಸ್ಬೇಕು ಅನ್ನೋದನ್ನ ನಾನೇ ಡಿಸೈಡ್ ಮಾಡ್ತೇನೆ. ಸರಿ. ನೀವು ಮಲ್ಗಲ್ವಾ? ಅದು ಸೌಂದರ್ಯ, ಒಟ್ಟಿನಲ್ಲಿ ಅವಳು ಈ ಮನೆಯಿಂದ ಹೋಗ್ಬೇಕು. ಅದಕ್ಕೋಸ್ಕರ ನಾನು ಕಾಯ್ತಾ ಇರೋದು. ಅವಳು ಈ ಮನೆ ಬಿಟ್ಟು ಹೋಗೋ ದಿವಸ ಆದಷ್ಟು ಬೇಗ ಬರುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.